ಆಗ ಬಹುಮಂದಿ ಪ್ರಜಾಜನರಿಗೆ ವಿಮಾನದ ಒಳಗೆಲ್ಲ ಹೋಗಿ ನೋಡಬೇಕೆಂಬ ಆಸೆಯಾಯಿತು. ಅದನ್ನರಿತ ಶ್ರೀರಾಮನು ಹನುಮಂತನನ್ನು ಆ ಕೆಲಸಕ್ಕೆ ನಿಯೋಜಿಸಿದನು. ಸೀತಾ ಲಕ್ಷ್ಮಣ ಸಹಿತನಾದ ಶ್ರೀರಾಮನು ಸಪತ್ನಿಕರಾದ ತಮ್ಮಂದಿರೊಂದಿಗೆ ತನ್ನ ತಾಯಂದಿರನ್ನು ಕಾಣಲು ಆ ಕುಟೀರದೆಡೆಗಾಗಿ ನಡೆದನು. ದಶರಥ ಚಕ್ರವರ್ತಿಯ ಮಹಾರಾಣಿಯರು 3 ಮಂದಿಯೂ ತಮ್ಮ ತಮ್ಮ ಕುಟೀರಗಳಿಂದ ಹೊರಬಂದು ಮಕ್ಕಳನ್ನು ನೋಡಿದರು. ತಾಯಂದಿರನ್ನು ಕಂಡ ಶ್ರೀರಾಮನಿಗೆ ಅಯ್ಯೋ ಎಂದು ಕಂಡರೆ ಅವರಿಗೆ ಈ ಮಕ್ಕಳನ್ನೆಲ್ಲ ನೋಡಿ ಹಾಯ್ ಎಂದನಿಸಿತು. ಕ್ರಮವಾಗಿ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿಯರಿಗೆ ಎಲ್ಲರೂ ನಮಸ್ಕರಿಸಿದರು. ಅವರು ಪ್ರತ್ಯೇಕವಾಗಿ ಇವರನ್ನು ಎತ್ತಿ ಆದರಿಸಿ ತಳುಕಿಸಿ ಕಣ್ಣೀರ್ಗರೆದು ಹರಸಿದರು. ಸೀತೆಯನ್ನು ಎಲ್ಲ ರಾಣಿಯರು ಕ್ರಮವಾಗಿ ಮತ್ತೊಮ್ಮೆ ಗಲ್ಲವನ್ನು ಹಿಡಿದಾಡಿಸಿ ಶ್ರೀರಾಮನನ್ನು ಕೈ ಹಿಡಿದ ಭಾಗ್ಯಲಕ್ಷ್ಮಿ ಎಂದು ಕೊಂಡಾಡಿದರು. ಅವರೆಲ್ಲರೂ ಹನುಮಂತನ ಮೂಲಕ ತಿಳಿದು ಬಂದ ಎಲ್ಲ ವೃತ್ತಾಂತವನ್ನು ಕೇಳಿ ತಿಳಿದಿದ್ದರು. ಅಂತೆಯೇ ಸೀತೆಯ ಪಾತಿವ್ರತ್ಯದ ಕುರಿತು ಅವರಿಗೆ ಅಷ್ಟೊಂದು ಅಭಿಮಾನವು ಉಕ್ಕಿ ಹರಿದಿತ್ತು. ಅಷ್ಟರಲ್ಲಿ ಮಾಂಡವಿಯೂ ಶ್ರುತಕೀರ್ತಿಯೂ ಕುಟೀರದೊಳಹೊಕ್ಕು ಸಿದ್ಧವಾಗಿದ್ದ ಹಾನವನ್ನು ತಂದು ಸೀತಾ ರಾಮ ಲಕ್ಷ್ಮಣರನ್ನು ಉಪಚರಿಸಿದರು. ದೂರದಲ್ಲಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದ ಮಂಥರೆಯು ಬಂದು ಶ್ರೀರಾಮನ ಕಾಲಿಗೆರಗಿದಳು. ಅವನು ಅವಳನ್ನೆತ್ತಿ ಆದರಿಸಿದನು. ಆಕೆಗೆ ಯಾರ ಮುಖವನ್ನೂ ನೋಡುವ ಧೈರ್ಯವಾಗದೆ ನೆಲವನ್ನೇ ನೋಡತೊಡಗಿದಳು. ಆಗ ಶ್ರೀರಾಮನು ನೀನೇನು ಯೋಚಿಸಬೇಕಾದುದಿಲ್ಲ, ಕಳೆದುದು ಕಳೆದು ಹೋಗಿದೆ, ಯಾವ ವಿಧದಿಂದಲೂ ನೀನು ಅಪರಾಧಿಯಲ್ಲ ಎಂದು ನುಡಿದನು. ಮಂಥರೆಗೆ ಸಮಾಧಾನವಾಯಿತು. ಅಂತೆಯೇ ನಿಟ್ಟುಸಿರನ್ನು ಬಿಟ್ಟು ಮತ್ತೊಮ್ಮೆ ಶ್ರೀರಾಮನಿಗೆ ವಂದಿಸಿದಳು. ಬರುವಾಗ ಗಂಗಾ ತೀರದಲ್ಲಿ ನಡೆದು ಹೋದ ಗುಹನ ವೃತ್ತಾಂತವನ್ನು ಹೇಳಿ ತುಸು ತಡವಾಗಿಯೇ ಬರಬೇಕಾಯಿತು ಎಂದು ತನ್ನ ಅವ್ವೆಯರ ಮುಂದೆ ನಿವೇದಿಸಿಕೊಂಡನು. ಭರತನಿಗೆ ದುಃಖ ವಿಸ್ಮಯಗಳು ಉಮ್ಮಡಿಸಿದರೂ ಗುಹನ ಮರಣವನ್ನು ನೆನೆದು ತೀರಾ ಅಸಮಾಧಾನವಾಯಿತು. ಅಲ್ಲಿಂದ ಸೀತಾಲಕ್ಷ್ಮಣ ಸಹಿತನಾದ ಶ್ರೀರಾಮನು ಭರತನನ್ನು ಮಾತ್ರ ಕರೆದುಕೊಂಡು ವಸಿಷ್ಠಾಶ್ರಮಕ್ಕೆ ನಡೆದನು. ಅಲ್ಲಿ ಪೂಜ್ಯರಾದ ವಸಿಷ್ಠರು ಅವರ ಧರ್ಮಪತ್ನಿಯಾದ ಅರುಂಧತಿ ದೇವಿಯವರು ಇವರನ್ನೇ ಕಾದು ನಿಂತಂತೆ ಆಶ್ರಮದ ಹೊರಭಾಗದಲ್ಲೇ ನಿಂತಿದ್ದರು. ಪೂಜ್ಯರಾದ ದಂಪತಿಗಳಿಗೆ ಎಲ್ಲರೂ ವಂದಿಸಿದರು. ಅವರು ದಿವ್ಯಾಶೀರ್ವಾದವನ್ನಿತ್ತು ಮನ್ನಿಸಿದರು. ಅರುಂಧತಿ ದೇವಿಯವರು ಸೀತೆಯನ್ನು ಕರೆದು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಅವಳ ಕುರುಳನ್ನು ನೇವರಿಸುತ್ತಾ ಅಮ್ಮ ನೀನೇ ಧನ್ಯೆ ಎಂದು ನುಡಿದು ಮೈದಡವಿ ಸತ್ಕರಿಸಿದರು. ಆಚೀಚೆ ಒಂದೆರಡು ಯಥೋಚಿತ ಮಾತುಗಳಾಡುವಷ್ಟರಲ್ಲಿಯೇ ಅರುಂಧತಿ ದೇವಿಯವರು ಊರ್ಮಿಳೆಯನ್ನು ಹೊರಗೆ ಕರೆದರು. ಅತ್ಯಂತ ತೇಜಶಾಲಿನಿಯಾದ ತಪಸ್ವಿನಿಯಂತೆ ರಾರಾಜಿಸುತ್ತಾ ಊರ್ಮಿಳೆಯು ಬಂದು ಎಲ್ಲರನ್ನೂ ನೋಡಿ ಎಲ್ಲರಿಗೂ ಒಟ್ಟಾಗಿ ದೂರದಲ್ಲೇ ಬಗ್ಗಿ ನಮಸ್ಕರಿಸಿದಳು. ಯಾರ ಬಾಯಿಯಿಂದಲೂ ಯಾವ ಮಾತೂ ಹೊರಡಲಿಲ್ಲ. ಊರ್ಮಿಳೆಯು ಏಳಲೂ ಇಲ್ಲ. ಅಷ್ಟರಲ್ಲಿ ಎಲ್ಲರೂ ಲಕ್ಷ್ಮಣನೊಬ್ಬನನ್ನೇ ಅಲ್ಲಿ ಬಿಟ್ಟು ಆಶ್ರಮದ ಒಳಗೆ ನಡೆದರು. ಲಕ್ಷ್ಮಣನು ಆಚೀಚೆ ನೋಡಿಕೊಂಡನು. ತನ್ನ ಪತ್ನಿಯನ್ನು ಹಿಡಿದೆತ್ತಿ ತಳುಕಿಸುವ ಮನಸ್ಸಿದ್ದರೂ ಯಾಕೋ ಒಂದು ಸಂಕೋಚವೂ ಬಾಧಿಸುತ್ತಿತ್ತು. ಆಕೆಯು ಇನ್ನೂ ಮೇಲೇಳಲಿಲ್ಲ. ತಾನಾಗಿ ಎಬ್ಬಿಸದೆ ಅವಳು ಏಳಲಾರದೆಂಬ ಅವನಿಗೆ ಖಚಿತವಾಯಿತು. ಅದಕ್ಕೆಂತಲೇ ಈ ಅವಕಾಶವನ್ನು ತಮಗೆ ಕಲ್ಪಿಸಿಕೊಡುವುದಕ್ಕಾಗಿ ಎಲ್ಲರೂ ತಮ್ಮಿಬ್ಬರನ್ನೇ ಇಲ್ಲಿ ಬಿಟ್ಟು ಆಶ್ರಮದ ಒಳಕ್ಕೆ ನಡೆದಿರುವರೆಂಬುದನ್ನು ಕೂಡ ಅವನು ತಿಳಿದುಕೊಂಡಿದ್ದನು. ಬಹು ವರ್ಷಗಳ ಮೇಲೆ ತನ್ನಾಕೆಯು ತನ್ನ ದರ್ಶನವನ್ನು ಪಡೆಯುತ್ತಿರುವುದು. ಆದರೂ ಅವಳನ್ನೆತ್ತಿ ಆದರಿಸಲು ತಾನೇಕೆ ಹಿಂಜರಿಯುತ್ತಿರುವೆನೆಂದು ಅವನಿಗೆ ಪ್ರಶ್ನೆಯನ್ನಿಟ್ಟುಕೊಂಡನು. ಸದುತ್ತರವು ದೊರಕಲಿಲ್ಲ. ಇನ್ನೇನು, ತಾನು ಹೀಗೆ ಇರುವುದು ಸರಿಯಲ್ಲವೆಂದು ಬಗ್ಗಿದನು. ಕೈ ನೀಡಿದನು. ಮರುಕ್ಷಣದಲ್ಲಿಯೇ ಹಿಂದೆ ಸರಿದನು. ಹೀಗೆ 4-6 ಬಾರಿಯಾಯಿತು. ಆಕೆಯೂ ವಂದಿಸಿದಳೆಂದಲೇ ಅದನ್ನು ಗಮನಿಸುತ್ತಿದ್ದಳು. ಆದರೂ ಏಳಲಿಲ್ಲ. ಎಷ್ಟು ಹೊತ್ತು ಹೀಗೆ ಕಳೆಯಿರಿ? ಇದನ್ನು ಇನ್ನು ಯಾರಾದರೂ ಕಂಡರೆ ಹೇಗೆ? ಈಗ ತಾನೇ ಅಣ್ಣನು ಹೊರಬಂದು ನೋಡಿದರೆ ಎಂದು ಲಕ್ಷ್ಮಣನು ತರಾರಿಸತೊಡಗಿದನು. ಕೊನೆಗೂ ಧೈರ್ಯ ಮಾಡಿ ಏಳು ಎಂದು ಮೆಲ್ಲಗೆ ನುಡಿದನು. ಆಕೆ ಏಳಲೇ ಇಲ್ಲ, ಕೇಳಲೇ ಇಲ್ಲವೆಂಬಂತಿದ್ದಳು. ಆದರೆ ಒಳಗಿದ್ದು ಎಲ್ಲವನ್ನು ನೋಡುತ್ತಿದ್ದ ಸೀತೆಯು ಒಮ್ಮೆಲೇ ಕಿಲಕಿಲನೆ ನಕ್ಕು ಬಿಟ್ಟಳು. ಲಕ್ಷ್ಮಣನಿಗೆ ಸಹಿಸಲಾರದ ನಾಚಿಕೆಯಾಯಿತು. ಮೈಯೆಲ್ಲ ಬೆವರಿತು.
ಇದೆಲ್ಲವನ್ನು ಅರಿತುಕೊಂಡ ಅರುಂಧತಿ ದೇವಿಯವರು ತತ್ಕ್ಷಣ ಬಂದು ಕಮಂಡಲ ಊದಕವನ್ನು ಇಬ್ಬರ ಮೇಲೆಯೂ ಪೂರೈಸಿದರು, ಪೋಕ್ಷಿಸಿದರು. ಹಾಗೆಯೇ ಲಕ್ಷ್ಮಣನಲ್ಲಿ, ನಿನ್ನ ಪತ್ನಿಯು ವಂದಿಸಿದ್ದಾಳೆ, ಯಾಕೆ ಸಂಕೋಚ ಎಂದು ನುಡಿದು ಒಳಗೆ ನಡೆದರು. ಮತ್ತೆ ಲಕ್ಷ್ಮಣನು ಮುಂದೆ ಬಂದು ತನ್ನಾಕೆಯನ್ನು ಎತ್ತಿ ತಳ್ಕಿಸಿ ಆದರಿಸಿದನು. ಕ್ಷಣಕಾಲ ಅವನು ಆಕೆಯನ್ನು, ಆಕೆಯು ಅವನನ್ನು ಅನಿಮಿಷರಾಗಿಯೇ ನೋಡಿಕೊಂಡರು. ಆ 4 ಕಣ್ಣುಗಳು ಒಂದಾಗಿ ಅವರಿಬ್ಬರ ಹೃದಯವನ್ನೂ ಹೊಕ್ಕು ಅವುಗಳನ್ನು ಒಂದಾಗಿ ಹೊಂದಿಸುವಂತೆ ನಾನಾ ಭಾವಗಳು ಮೂಡಿ ಮಿನುಗಿ ಮಾಯವಾಗಿ ಪರಿಶುದ್ಧವಾದ ಭಾವವೊಂದೇ ಅಲ್ಲಿ ನೆಲೆಸಿ ಮುಖಗಳಲ್ಲಿ ರಂಜಿಸಿತು. ಮೌನವಾಗಿ ಇಬ್ಬರೂ ಕ್ಷಣಕಾಲ ಬಹು ವಿಷಯಗಳನ್ನು ತೋಡಿಕೊಂಡಂತೆ ಬಹು ವರ್ಷಗಳ ವಿರಹವನ್ನು ಮರೆತು ತಮ್ಮ ತಮ್ಮ ಕರ್ತವ್ಯವನ್ನೇ ಪಾಲಿಸಿದವೆಂಬ ದೃಢತೆಯಿಂದೊಪ್ಪಿ ಸಂತಸಗೊಳ್ಳುತ್ತಾ ಬಿಗಿದಪ್ಪಿ ಆನಂದಗೊಂಡರು. ಇಬ್ಬರಿಗೂ ಹೃದಯವು ತುಂಬಿ ಬಂದುದರಿಂದ ಯಾವ ಮಾತುಗಳೂ ಮುಂದೆ ಬರಲಿಲ್ಲ. ಅಂತೆಯೇ ಇಬ್ಬರು ಜತೆಯಾಗಿಯೇ ಹೋಗಿ ಪೂಜ್ಯರಾದ ವಸಿಷ್ಠರಿಗೂ ಅವರ ಧರ್ಮಪತ್ನಿಯವರಿಗೂ ಹಾಗೆಯೇ ಶ್ರೀರಾಮ ಸೀತೆಯರಿಗೂ ಭರತನಿಗೂ ಪ್ರತ್ಯೇಕವಾಗಿ ವಂದಿಸಿ ಶುಭಾಶೀರ್ವಾದಗಳನ್ನು ಪಡೆದರು. ಶ್ರೀರಾಮನು ಪೂಜ್ಯರಾದ ವಸಿಷ್ಠರಲ್ಲಿ ತನ್ನ ಸಂಚಾರದ ಯಾವತ್ತೂ ವಿಷಯಗಳನ್ನು ಒಂದೊಂದಾಗಿ ಭಿನ್ನಯಿಸಿಕೊಂಡನು. ಹಾಗೆಯೇ ಶಬರಿ, ಮಂಡೋದರಿ ಮತ್ತು ಗುಹ ಇವರ ಮರಣದ ಕುರಿತು ತನಗೆ ಏನೋ ಆಗುತ್ತಿದೆ ಎಂದು ನುಡಿದನು. ಎಲ್ಲವನ್ನೂ ಕೇಳಿದ ವಸಿಷ್ಠರು, ವತ್ಸ ಶ್ರೀರಾಮ, ನಿನಗೆ ಹಾಗಾಗುವುದು ಸ್ವಾಭಾವಿಕವೇ. ಆದರೆ ಮೃತಿಯನ್ನೈದಿದ್ದ ಅವರು ತಮ್ಮ ಇಷ್ಟದಂತೆಯೇ ಪೂರ್ಣವಾಗಿ ತೃಪ್ತಿಗೊಂಡು ಪ್ರಾಣವನ್ನರ್ಪಿಸಿರುವುದರಿಂದ ಆ ಕುರಿತು ಯಾರೂ ಚಿಂತಿಸಬೇಕಾಗಿಲ್ಲ. ಅವರು ಅವರ ಇಷ್ಟದಂತೆಯೇ ಜೀವ ಬಿಟ್ಟುದರಿಂದ ಅವರು ಅವರ ಇಷ್ಟವನ್ನು ಪೂರೈಸಿಕೊಳ್ಳಲು ನೀನು ನಿಮಿತ್ತನಾಗಿರುವುದು ನಿನಗೂ ಭೂಷಣವಲ್ಲದೆ ದುಃಖಕ್ಕೆ ಕಾರಣವಲ್ಲ. ಸತ್ತಾಗ ನಮಗೆ ದುಃಖವಾಗುತ್ತದೆ, ಆದರೆ ಸತ್ತವನಿಗೆ ಮುಂದೆ ಯಾವ ದುಃಖವೂ ಇಲ್ಲವೆಂದು ಖಚಿತವಾದಾಗ ಅವನಿಗಾಗಿ ನಾವೇಕೆ ದುಃಖಪಡಬೇಕು? ಅದನ್ನೆಲ್ಲ ಎಣಿಸಿಕೊಂಡು ನೀನು ಖಿನ್ನನಾಗುವುದು ಸರಿಯಲ್ಲ. ಅಂತೂ ನೀನು ವನವಾಸಿಯಾಗಿ ಮಾಡಿರುವ ಕೃತ್ಯಗಳು ನಿಜವಾಗಿಯೂ ನಿನ್ನ ವಂಶಕ್ಕೆ ಗೌರವವನ್ನು ತರತಕ್ಕವುಗಳಾಗಿವೆ. ಮಾತ್ರವಲ್ಲ, ಮಾನವ ಲೋಕದ ಆದರ್ಶವೇ ಆಗಿ ಪರಿಣಮಿಸಿವೆ. ಅಯೋಧ್ಯೆಯಲ್ಲೊಬ್ಬಳು ಮಂಥರೆ, ಪಂಚವಟಿಯಲ್ಲೊಬ್ಬಳು ಶೂರ್ಪಣಖೆ ಇಬ್ಬರೂ ನಿನ್ನ ಜೀವನದಲ್ಲಿ ಮಹತ್ವವನ್ನೇ ತುಂಬಿಸಲು ಕಾರಣರಾದರು. ಅವರಿಬ್ಬರಿಗೂ ಅದರ ಗಂಧವೇ ಇರದಿದ್ದರು. ಆ ಸಂದರ್ಭಗಳೇ ನಿನ್ನ ಚಾರಿತ್ರ್ಯಕ್ಕೆ ಕಳೆಯನ್ನು ಹೆಚ್ಚಿಸುವವಳು. ಇರಲಿ, ವ್ಯಾವಹಾರಿಕವಾಗಿ ಅದು ಅಷ್ಟೊಂದು ಮುಖ್ಯವಲ್ಲದಿದ್ದರೂ ತಾತ್ವಿಕವಾಗಿ ಅದು ಘನವಾದುದೇ ಆಗಿದೆ. ನೀನು ನಿನ್ನ ರಥವನ್ನು ಪೂರೈಸಿ ಬಂದವನು, ಮುಂದೆ ಇನ್ನೇನು ಎಂಬುದೇ ಮುಖ್ಯ ಎಂದು ನುಡಿದರು. ವಿ ಎನ್ ಭಾಗವತ್ ಬರ್ಪಳ್ಳಿ.